ನಮಸ್ಕಾರ. ದಿನಾಂಕ ನವೆಂಬರ್ 1 ರಂದು ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ನಾಡಹಬ್ಬ. ಇದನ್ನು ಶಾಂತಿಯುತವಾಗಿ ಆಚರಿಸಲು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಬಂದೋಬಸ್ತ್ನಲ್ಲಿ 180 ಅಧಿಕಾರಿಗಳು, 2300 ಸಿಬ್ಬಂದಿಗಳು, 400 ಹೋಮ್ಗಾರ್ಡ್ಸ್ಗಳು, 10 KSRP ತುಕಡಿಗಳು, 8 ನಮ್ಮದು ಆರ್ಮ್ಡ್ ರಿಸರ್ವ್ ತುಕಡಿಗಳು, ಇಷ್ಟು ಡಿಪ್ಲಾಯ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ 10 ಡ್ರೋನ್ಸ್ ಕೂಡ ನಾವು ಬಳಸ್ತಾ ಇದ್ದೀವಿ. ಹಬ್ಬ ಆಚರಣೆ ನೋಡಲು ಜಿಲ್ಲಾದ್ಯಂತ ಸುಮಾರು ಜನ ಈ ಬೆಳಗಾವಿ ನಗರಕ್ಕೆ ಬರ್ತಾರೆ. ಅವರ ಪಾರ್ಕಿಂಗ್ಗೋಸ್ಕರ 4 ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಸರ್ದಾರ್ ಗ್ರೌಂಡ್, ಸಿಪೇಡ್ ಗ್ರೌಂಡ್, ವುಮನ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರುವುದು ಖಾಲಿ ಜಾಗ, ಹಾಗೆಯೇ ಕೋರ್ಟ್ ಕಾಂಪ್ಲೆಕ್ಸ್ದು ಪಾರ್ಕಿಂಗ್ ಜಾಗ. ಇದನ್ನು ಸಾರ್ವಜನಿಕರು ಬಳಸಬಹುದು. ದೊಡ್ಡ ವಾಹನಗಳನ್ನು ಚೆನ್ನಮ್ಮ ಸರ್ಕಲ್ ಅಲ್ಲಿ 1ನೇ ತಾರೀಕಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಸಾರ್ವಜನಿಕರಿಗೋಸ್ಕರ ಕೂತ್ಕೊಳ್ಳೋಕ್ಕೆ ಜಾಗ ಗುರುತಿಸಲಾಗಿದೆ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಅಲ್ಲಿ ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತಲು ಇರುವ 4 ರೋಡಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ. ಈ ಹಬ್ಬ ಆಚರಣೆ ಮಾಡುವಾಗ ಸುಪ್ರೀಂ ಕೋರ್ಟ್ದು ರಾತ್ರಿ 10 ಗಂಟೆ ಆಮೇಲೆ ಲೌಡ್ ಮ್ಯೂಸಿಕ್ ಬಳಸಬಾರದು ಅಂತ ಆದೇಶ ಇದೆ. ಅದರದ್ದು ಪಾಲನೆ ಮಾಡಲು ಎಲ್ಲ ಆಯೋಜಕರಿಗೆ ಸೂಚಿಸಲಾಗಿದೆ. ಈ ಹಬ್ಬ ಆಚರಣೆ ಮಾಡುವಾಗ ಪ್ಲಾಸ್ಮಾ ಮ್ಯೂಸಿಕ್ ಸಿಸ್ಟಮ್ ಮತ್ತು ಲೇಸರ್ ಲೈಟ್ ಬಳಕೆಯನ್ನು ನಿರ್ಬಂಧಿಸಲಾಗಿದೆ. ಚೆನ್ನಮ್ಮ ಸರ್ಕಲ್ನಲ್ಲಿ ಸಾಕಷ್ಟು ಜನ ಆ ದಿನ ಸೇರ್ತಾರೆ. ಅಲ್ಲಿಂದನೇ ನಮ್ಮದು ರೂಪಕ್ ವಾಹನಗಳು ಕೂಡ ಹೋಗುತ್ತೆ. ಆ ವಾಹನಗಳಿಗೆ ಆರ್ಗನೈಸರ್ಸ್ಗೆ ನಾವು ಬರೀ 10 ನಿಮಿಷ ಅಲ್ಲಿ ಸರ್ಕಲ್ನಲ್ಲಿ ಇರಬೇಕು ಮತ್ತು ಇಮಿಡಿಯೇಟ್ಲಿ ಅವರು ಮುಂದೆ ಕಾಕ್ತಿವೇಸ್ ರೋಡಲ್ಲಿ ಹೋಗಬೇಕು ಅಂತ ನಾವು ಅವರಿಗೆ ಕೋರಿಕೆ ಮಾಡ್ತಾ ಇದ್ದೀವಿ. ಜನರು ಈ ವಾಹನಗಳದ್ದು ತುಂಬ ಹತ್ತಿರ ಹೋಗಬಾರ್ದು, ಯಾವುದೇ ಥರದ್ದು ಆಕ್ಸಿಡೆಂಟ್ ಆಗಬಾರ್ದು. ಆ ದಿಕ್ಕಿನಲ್ಲಿ ನಮ್ಮ ಪೊಲೀಸ್ ಏನು ಸೂಚನೆ ನೀಡ್ತಾರೆ ಅದನ್ನು ಸಹಕರಿಸಲು ನಾವು ಎಲ್ಲರಿಗೆ ಕೋರಿಕೆ ಮಾಡ್ತಾ ಇದ್ದೀವಿ. ಈ ಹಬ್ಬ ಟೈಮ್ನಲ್ಲಿ ಚಿಕ್ಕ ಮಕ್ಕಳು, ಮಹಿಳೆಯರು, ವಯಸ್ಸಾದವರು ಎಲ್ಲರೂ ಆ ಚೆನ್ನಮ್ಮ ಸರ್ಕಲ್ನಲ್ಲಿ ಸೇರಿರ್ತಾರೆ. ಆದ್ದರಿಂದ ಎಲ್ಲ ಆರ್ಗನೈಸರ್ಸ್ ಮ್ಯೂಸಿಕ್ ಏನಿದೆ ಅದು ತುಂಬ ಲೌಡಾಗಿ ಬಳಸಬಾರ್ದು. ಎಲ್ಲರಿಗೆ ಅದು ಅಟ್ಮಾಸ್ಫಿಯರ್ ಪ್ಲೀಸೆಂಟ್ ಆಗಿ ಇರಬೇಕು ಅಂತ ನಾವು ಕೋರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಲ್ಲಿ ಇರುತ್ತೆ. ನಮ್ಮ ಅಧಿಕಾರಿ ಹತ್ತಿರ ಆಲ್ಕೋಬ್ರೇತ್ ಅನಲೈಸರ್ಸ್ ಮತ್ತು ನಾರ್ಕೋಟಿಕ್ ಚೆಕಿಂಗ್ ಕಿಟ್ ಅದು ಕೂಡ ಇರುತ್ತೆ. ಯಾರು ಹಬ್ಬ ಟೈಮ್ನಲ್ಲಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಅಥವಾ ಗಾಂಜಾ ಸೇವನೆ ಮಾಡಿ ಅಲ್ಲಿ ಯಾವುದೇ ಅಡಚಣೆ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅವರ ಮೇಲೆ ಸೂಕ್ತ ಕಾನೂನುಯುಕ್ತ ಕ್ರಮ ಜರುಗಿಸಲಾಗುತ್ತದೆ. ಒಟ್ಟಾರೆ ಇದು ನಮ್ಮದು ನಾಡಹಬ್ಬ. ಈ ಆಚರಣೆಯನ್ನು ಶಾಂತಿಯುತವಾಗಿ ಮಾಡಲು ನಿಮ್ಮ ಎಲ್ಲರದು ನಾವು ಸಹಕಾರ ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.